ಎಲ್ಲರಲ್ಲೂ ಶ್ರೀರಾಮ ಯಾರು ಆವಿರ್ಭಾವ ಆಗ್ಬಿಟ್ಟಂತೆ. ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಇವನು ರಾಮ, ಇವನು ರಾಮ, ಅವನು ರಾಮ, ಅವನು ರಾಮ, ಎಲ್ಲರೂ ರಾಮರೇ. ಎಲ್ಲಿ ನೋಡಿದ್ರು ರಾಮ. ಎಲ್ರಿಗೂ ಆಶ್ಚರ್ಯ, ಆನಂದ, ಗಾಬರಿ. ಎಲ್ಲ ಗಾಬರಿ ಆಗಿದೆ ರಾಕ್ಷಸರು. ಇಲ್ಲ ಬಂದ್ಬಿಡಿಯಾನಿ ರಾಮ, ಇಲ್ಲ ಬಂದ್ಬಿಡಿಯಾನಿ ರಾಮ ಅಂತ ಅವ್ರಿಗೆ ರಾಕ್ಷಸರು ಗಾಬರಿ. ಕಪಿಗಳಿಗೆ ನಮ್ಮ ರಾಮ ನನ್ನ ಹತ್ರ ಬಂದ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಓ ರಾಮ ಅಂತ ಇವನು ಈ ಕಪಿ ಈ ವಾನರ ಆ ರಾಮನ್ನ ಅಪ್ಕೊಳ್ಳೋದಂತೆ. ಓ ನೀನೇ ಶ್ರೀರಾಮ ಕಣಪ್ಪ ಅಂದ್ಬಿಟ್ಟು ಅವನು ಇವನ್ನ ಅಪ್ಕೊಳ್ಳೋದಂತೆ. ರಾಕ್ಷಸರು ಇಲ್ಲಿ ಗೊತ್ತ್ಯಾ ರಾವಣ ರಾಮ ಹೊಡಿತೆ ನಿಂಗೆ ನೋಡೋ ಅಂತಂದ್ಬಿಟ್ಟು ಅವನ ಗದೆ ಅವನ ಹತ್ತಿ ಅವನಿಗೆ ತೆಗೆದು ಇವನು ಹೊಡೆಯೋದು. ನೀನು ರಾಮ ಕಣೋ ಅಂದ್ಬಿಟ್ಟು ಅವನು ಇವನು ಹೊಡೆಯೋದು. ಅವರೇ ಹೊಡೆದು ರಾಕ್ಷಸರ ಸತ್ತೋದ್ರು. ಕವಿಗಳೆಲ್ಲ ಒಬ್ಬರನ್ನೊಬ್ರು ರಾಮನ ಕಂಡು ಅಂತೆ. ಇದು ರಾಮಾಯಣದ ವಿಷಯ. ಕೊಡದಾಸರು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ. ಈ ರಾಮರಾವಣನ ಯುದ್ಧ ಏನ್ ಗೊತ್ತಾ ತಮಾಷೆ, ಹಿಂದೆ ಯಾವಾಗಲೂ ನಡೆದಿದ್ದಲ್ಲ, ಅದು ಈಗಲೂ ನಡೀತಾ ಇದೆ. ಈ ರಾಮ ನಮ್ಮೊಳಗೆ ಸುತ್ತಮುತ್ತಲು ಇದ್ದೇ ಇದ್ದಾನೆ. ನೋಡಕ್ ಕಣ್ಣಿದ್ರೆ ರಾಮ ಕಾಣ್ತಾನೆ. ರಾಮ ಅಂದ್ರೆ ಯಾರು? ನಮ್ಗೆ ಯಾವ ಇಷ್ಟ ದೇವತೆ ಇರ್ತಾರೋ, ರಾಮಕೃಷ್ಣ ಆಗ್ಬೋದು, ದೇವಿ ಆಗ್ಬೋದು, ಶಿವ ಆಗ್ಬೋದು, ಆ ದೇವಿ ಆ ದೇವರು ನಮ್ಮ ಪಕ್ಕದಲ್ಲಿದ್ದಾಗ ನಮ್ಮ ಜೊತೆ ಇದ್ದಲ್ಲ, ಅವ್ರು ಎಲ್ಲರೊಳಗೂ ಇದ್ದಾನೆ, ನಮ್ಮೊಳಗೂ ಇದ್ದಾನೆ. ಆ ದೇವರು ವ್ಯಕ್ತ ಆಗೋ ಹಾಗೆ ನಾವಿರ್ಬೇಕು. ಮತ್ತೆ ಅವರಲ್ಲಿ ನಾವು ನೋಡ್ಬೇಕು, ಅವರಲ್ಲಿ ಒಳ್ಳೆ ಕೆಲಸ ಏನ್ ಮಾಡ್ತಾರೋ, ಒಳ್ಳೆ ಗುಣ ಏನ್ ಕಾಣುತ್ತೆ, ಅದು ಭಗವಂತನ ಗುಣ. ಅದು ಸ್ವತಃ ಭಗವಂತನ ಗುಣ. ಅವನೇ ಶ್ರೀರಾಮ ಇಲ್ಲಿ ಈ ರೀತಿಯಾಗಿ ವ್ಯಕ್ತವಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಗ ನಾವು ವಾನರ ಸೈನ್ಯ ಸಂತೋಷ ಪಡ್ತೀವಿ. ಪರಸ್ಪರ ಒಬ್ಬರ ಜೊತೆ ಒಬ್ಬರು. ಇಲ್ಲಿ ಹೋದ್ರೆ ಬಡಿದು ಚುಚ್ಚಿ ನಾವು ಇಷ್ಟಪಡ್ತೀವಿ. Avaniyo
ನೀನೇ